ಅದಕ್ಕೆ ನಾನು ಹೇಳೋದು, ಮುಖ್ಯವಾಗಿ ಬೇಕಾದದ್ದು ನನಗೆ ಮೌಲ್ಯಗಳ ಬಗ್ಗೆ ಜ್ಞಾನ ಬೇಕಾಗತ್ತೆ. ಶಾಲೆಯಲ್ಲಿ ಕಲಿಸ್ಬೇಕಲ್ಲ ನಾನು. ಈ ಶಾಲೆಗೆ ಹೋಗ್ತಾವ ಮಕ್ಕಳು, ಇಷ್ಟು ಜನ ಮಕ್ಕಳಿದ್ದಾರೆ, ಬಹಳ ಖುಷಿ ಆಯ್ತು ನೋಡಿ ಅವ್ರನ್ನೆಲ್ಲ. ಎದಕ್ಕೆ ಹೋಗ್ತಾರೆ ಶಾಲೆಗೆ? ಅವ್ರ ಕಾಲೇಜಿಗೆ ಸೈನ್ಸ್ ಕಲಿಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಕಲಿಬೇಕು, ಕಾಮರ್ಸ್, ಅಕೌಂಟೆನ್ಸಿ ಕಲಿಬೇಕು ಅಂತ ಹೋಗ್ತಾರೆ. ಇದು ಬರೀ ನಾನು ಅಷ್ಟೇ ಕಲಿಸಿದ್ರೆ ನಾನು ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾ ಇಲ್ಲ. ಅದರ ಜೊತೆಗೆ ನಾನು ಮೌಲ್ಯಗಳನ್ನು ಕಲಿಸೋದಾದ್ರೆ ಮಾತ್ರ ಆ ಶಿಕ್ಷಣಕ್ಕೆ ಬೆಲೆ ಇರುತ್ತೆ. ಇತ್ತೀಚೆಗೆ ಒಂದು ಹೊಸ ಡೆವಲಪ್ಮೆಂಟ್ ಈ ವಯಸ್ಸಿನ ಮಕ್ಕಳು ಇರೋದ್ರಿಂದ ಹೇಳ್ಬೇಕು ನಾನೇನು. ಈಗ ಒಂದು 10 ವರ್ಷದಲ್ಲಿ ಮಕ್ಕಳ ಮನಸ್ಸಲ್ಲಿ ಬಹಳ ಬದಲಾವಣೆ ಆಗಿದೆ. ಶಿಕ್ಷಕರಿದ್ದಾರೆ ಸಾಕಷ್ಟು ಜನ. ಇಲ್ಲಿ ಮಕ್ಕಳಲ್ಲಿ ಬದಲಾವಣೆ ಕಂಡಿಲ್ವಾ ನೀವೀಗ? 10-15 ವರ್ಷದಲ್ಲಿ ಜಾಸ್ತಿ. ಅದರಲ್ಲೂ ಕೋವಿಡ್ ಆದ್ಮೇಲೆ ತುಂಬಾ ಬದಲಾವಣೆ ಕಂಡಿದ್ದೀವಿ ನಾವೀಗ. ಬದಲಾವಣೆ ಹೇಗಾಗಿದೆ? ಮೊದಲು ನನಗೆ ನೆನಪಿದೆ, ನಾನು ಮೇಸ್ಟರ್ ಆದಾಗ 53 ವರ್ಷದ ಹಿಂದೆ ಮೇಸ್ಟರ್ ಬಂದ್ರೆ ಹುಡುಗರು ಎತ್ತಿ ಎತ್ಕೊಂಡ್ಬಿಟ್ಟು ಗುಡ್ ಮಾರ್ನಿಂಗ್ ಸರ್ ಅನ್ನೋರು. ಯಾರು ಬಂದ್ರು? ಪ್ರಿನ್ಸಿಪಲ್ ಬಂದ್ರು, ಪ್ರಿನ್ಸಿಪಲ್ ಸರ್ ಬಂದ್ರು ಅನ್ನೋರು. ಈಗ ಪ್ರಿನ್ಸಿಪಾಲ್ ಅನ್ನುವಷ್ಟು ತಾಳ್ಮೆ ಯಾರಿಗೂ ಇಲ್ಲ. ಎಲ್ಲ ಶಾರ್ಟ್ ಕಟ್ ಆಗಿ ಪ್ರಿನ್ಸಿಪಾಲ್ ಎಲ್ಲ ಪ್ರಿನ್ಸಿ ಆಗಿದ್ದಾರೆ. ನಮಸ್ಕಾರ ಸರ್ ಹೋಗಿ ಹಾಯ್ ಸರ್ ಆಗಿದೆ. ಮಾತಲ್ಲಿ ತಪ್ಪಾದ್ರೂ ತೊಂದರೆ ಇಲ್ಲ. ಯಾಕೆ ಆಯ್ತು ಇದು ಅಂತ ಬದಲಾವಣೆ ಆದದ್ದು ಮುಖ್ಯ ಅಂದ್ರೆ ಶಿಕ್ಷಕರ ಮಟ್ಟ ಕಮ್ಮಿ ಆಗ್ತಾ ಬಂದಿದೆ. ಅದು ನಾನು ಗಟ್ಟಿಯಾಗಿ ಹೇಳ್ಬೇಕು. ಎಲ್ಲಾದ್ರೂ ನಮ್ಮಲ್ಲಿ ಓದೋ ಅಭ್ಯಾಸ ಕಮ್ಮಿ ಆಗಿದೆ. ಮೇಸ್ಟ್ರಲ್ಲಿ ಓದೋ ಅಭ್ಯಾಸ ಕಮ್ಮಿ ಆಗಿದೆ. ಬರೀ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋಗಿ ಪಾಠ ಮಾಡೋ ಹಂಗಾಗಿದೆ. ನಾವು ಎಲ್ಲಿವರೆಗೂ ನಾನು ಬರೀ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋಗ್ತೇನೋ ಆ ಟೆಕ್ಸ್ಟ್ ಬುಕ್ ಮಕ್ಕಳು ಓದ್ಕೋಬಹುದಲ್ಲ. ನಾನು ಒಬ್ಬನೇ ಓದಿದ್ರೆ ಅವ್ರು ಅದಕ್ಕಿಂತ ಚೆನ್ನಾಗಿ ಓದ್ತಾರೆ. ಆದ್ರೆ ಟೆಕ್ಸ್ಟ್ ಬುಕ್ ಇಂತ ಮೀರಿದ್ದೇನಾದ್ರೂ ಹೇಳೋ ಸಾಧ್ಯ ಇದೆಯಾ ನನಗೆ? ಅಂತ ಶಿಕ್ಷಕರು ಬೇಕಾಗಿದೆ ನನಗೀಗ. ಮೌಲ್ಯಗಳನ್ನು ಕಲಿಸ್ಬೇಕಾದ್ರೆ ಬಾಯಿಪಾಠ ಮಾಡಿ ಮಾತಿನಿಂದ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಭಾಷಣದಿಂದ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಲೇಖನದಿಂದ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಡೆದೇ ತೋರಿಸ್ಬೇಕಾಗತ್ತೆ. ನಾನು ಪ್ರತಿ ಸಲ ಬಂದಾಗ ಒಂದು ಪ್ರಯೋಗ ಮಾಡಿದ್ದೆ. ಅದನ್ನು ಈ ಸಲ ಮಾಡಿದ್ದೆ ಅಂತ ಗೊತ್ತಿಲ್ಲ. ನಾನು ಒಂದು ಸಣ್ಣ ಪ್ರಯೋಗ ಮಾಡ್ಬೋದಾ? ಮಜ್ಜಿಗೆ ಸಾಕಪ್ಪ, 2 ನಿಮಿಷ ನಿಲ್ಲಿಸ್ತೀರ ಮಜ್ಜಿಗೆ. ಅದನ್ನ ಮಜ್ಜಿಗೆ ಆಮೇಲೂ ಕೊಡ್ಬೋದು, ಮಾತಿಗೆ ತೊಂದರೆ ಆಗುತ್ತೆ. ನಾನು ಯಾವಾಗಲೂ ಒಂದು ಪ್ರಯೋಗ ಮಾಡ್ತೀನಿ. ಇವತ್ತು ಮಾಡ್ಬೋದೇನೋ ಗೊತ್ತಿಲ್ಲ. ಮಾಡ್ಬೋದಾ? ಒಂದು 50-30 ಸೆಕೆಂಡ್ ಏನು ಪ್ರಯೋಗ ಮಾಡ್ಬೋದಾ? ಎಲ್ಲರೂ ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡ್ಬೇಕು. ಗೊತ್ತಾಯ್ತಲ್ಲ? ನಾ ಹೇಳಿದ ಹಾಗೆ ಮಾತ್ರ ಮಾಡ್ಬೇಕು. ಎಲ್ಲರೂ ಬಲಗೈ ಮೇಲೆ ಎತ್ತಿ, ಬಲಗೈ ಮಾತ್ರ. ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ ನಿಧಾನ ಕೈ ಮುಂದೆ ತಗೊಂಡು ಬನ್ನಿ. ಈಗ ನಿಮ್ಮ ತೋರ್ ಬೆರಳನ್ನು ಮಾತ್ರ ಚಾಚಿ. ಎಲ್ಲ ಬೆರಳು ಬೇಡ, ತೋರ್ ಬೆರಳನ್ನು ಮಾತ್ರ ಚಾಚಿ. ತಕ್ಷಣ ಚಾಚಿದ ಬೆರಳನ್ನ ಎಡೆ ಕೆನ್ನೆ ಮೇಲೆ ಇಟ್ಕೊಂಡ್ಬಿಡಿ. ಎಲ್ಲಿಟ್ಟಿದ್ದೀರಿ ನೋಡ್ಕೊಳ್ಳಿ. ನಾ ಎಡೆ ಕೆನ್ನೆ ಅಂತಿದ್ದೆ. ಕೆನ್ನೆ ಯಾವುದು ಗದ್ದೆ ಯಾವುದು ಗೊತ್ತಿಲ್ವ? ಬಹಳ ಜನ ಇಲ್ಲಿ ಇಟ್ಕೊಂಡು. ಇದು ನಾನು 2ನೇ ಸಲ ಮಾಡಿದ್ಮೇಲೆ ಆದದ್ದು. ಯಾಕಾಯ್ತು ಹೇಳಿ? ನಾನು ನಿಮಗೆ 3 ಸಲ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ. ಮಾಡಿದ ಹಾಗೆ ಮಾಡಿ ಅಂತ ಹೇಳಿಲ್ಲ. ಆದ್ರೆ ಬಹಳ ಜನ ಮಾಡಿದ ಹಾಗೆ ಮಾಡಿದ್ದೆ. ಕಾರಣ ಇಷ್ಟೇ, ಮೌಲ್ಯಗಳನ್ನ ಹೇಳಿ ಕಲಿಸೋಕ್ಕಾಗಲ್ಲ. ಅಪ್ಪ ಮನೆಗೆ ಬರ್ತಾನೆ, ಹೇಳ್ತಾನೆ, ಮಗನೇ ಸುಳ್ಳು ಹೇಳಬಾರ್ದು ಅಂತಾನೆ. ಅಪ್ಪ ಅಂತ ಮಗ ಊಟ ಕೂತ್ಕೊಂಡಿದ್ದಾರೆ. ಅಪ್ಪಗೊಂದು ಫೋನ್ ಬರುತ್ತೆ. ಅಪ್ಪ ತಗೊಳ್ಳೋ ಮನಸ್ಸಿಲ್ಲ. ಎಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ಬಿಡು, ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಡು. ಎಲ್ಲರ ಮನೆಯಲ್ಲಿ ಆಗೋದೇ ಇಲ್ಲ. ಅಮ್ಮ ಹೇಳ್ತಾರೆ ಮಲ್ಕೊಂಡಿದ್ದಾರೆ ಅಂತ. ಹುಡುಗ ನೋಡುದ ಅಪ್ಪನ. ಅಪ್ಪ ಈಗ ತಾನೇ ಏನ್ ಹೇಳಿದ್ರು ನನಗೆ, ಸುಳ್ಳು ಹೇಳಬಾರದು ಅಂತಿದ್ರು. ಈಗ ತಾನಷ್ಟೇ ಅಲ್ಲ, ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾನೆ. ಇದೇ ತರ ಒಂದು 4-5 ಸಲ ಆದ್ರೆ ಮಗು ಖಾತ್ರಿ ಆಗುತ್ತೆ, ಫೋನ್ ನಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಅವನ್ SLC ಮುಗಿಸ್ ಕಾಲೇಜಿಗೆ ಬರ್ತಾರೆ, ಮೊಬೈಲ್ ಕೊಡಿಸ್ತೀರಿ, ಅವ್ನ ಕ್ಲಾಸ್ ತಪ್ಪಿಸಿ ಎಲ್ಲೂ ಹೋಗ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಎಲ್ಲಿದ್ದೀಯೋ ಮಗನೇ ಅಂತ ಕೇಳ್ತಾರೆ. ಅವನ್ ಫೋನ್ ಮುಚ್ಚಿ, ಅಪ್ಪ ಸ್ಪೆಷಲ್ ಕ್ಲಾಸ್ ಆಗ್ತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವನು ಕಲ್ಸಿದ್ಯಾರು ಸುಳ್ಳು ಹೇಳೋದಕ್ಕೆ? ನಾವೇ ಕಲ್ಸಿದ್ದೇನೆ ಸುಳ್ಳು ಹೇಳೋದಕ್ಕೆ. ಅಪ್ಪ ಆಗಲಿ ಅಮ್ಮ ಆಗಲಿ ಮನೆಯಲ್ಲಿ ನಾವು ಮಾದರಿ ಆಗ್ತೀವಿ. ಶಿಕ್ಷಣ ಅಂದ್ರೆ ಕ್ಲಾಸಲ್ಲಿ ಮೇಸ್ಟರ್ ಸಿಲೆಬಸ್ ಒಂದೇ ಅಲ್ಲ.
ಶಿಕ್ಷೆ, ಶಿಕ್ಷಣ ಯಾವುದು ಸಂಸ್ಕಾರಯುತವಾಗಿ ಬಂದಿದೆಯೋ ಅದಕ್ಕೆ ನಮ್ಮ ಮನೇಲಿ ಯಾಕೆ ಹೇಳ್ತೀವಿ ಗೊತ್ತಾ? ಮನೇಲಿ ದೇವರಿಗೆ ನಮಸ್ಕಾರ ಮಾಡಿ, ಹಿರಿಯರಿಗೆ ನಮಸ್ಕಾರ ಮಾಡಿ ಅಂತ ಹೇಳೋದು ಅದಕ್ಕೆ ಗೊತ್ತಾ? ಉದ್ದೇಶ ಎಷ್ಟೇನೆ, ಅದು ಸಂಸ್ಕಾರ. ಅದು ಆ ಸಂಸ್ಕಾರ ಬಂದ್ರೆ ಮನುಷ್ಯ ಮೃದು ಆಗತ್ತೆ, ದೊಡ್ಡವ್ರನ್ನ ಕಂಡ್ರೆ ಬಾಗ್ಬೇಕು ಅನ್ಸುತ್ತೆ. ಕಗ್ಗದಲ್ಲಿ ಹೇಳ್ತಾರೆ ಹುಲ್ಲಾಗು ಬೆಟ್ಟದಡಿ ಅಂತ. ಬೆಟ್ಟದಡಿ ಹುಲ್ಲಾಗೋದು ದನ ತಿನ್ನೋದಕ್ಕಲ್ಲ, ಅದು ಇರ್ಬೋದು, ದನ ತಿನ್ಬೋದು. ಹುಲ್ಲಾಗು ಬೆಟ್ಟದಡಿ ಅಂದ್ರೆ ಏನರ್ಥ? ಮಹತ್ತಾದದ್ದನ್ನು ಕಂಡಾಗ, ನನಗಿಂತ ದೊಡ್ಡದಾದದ್ದನ್ನು ಕಂಡಾಗ ಅದ್ರ ಮುಂದೆ ಬಾಗೋದನ್ನು ಕಲಿಬೇಕು. ಹುಲ್ಲಿನ ಮುಖ್ಯ ಕೂಡ ಬಾಗು ಅಂತ. ಎಲ್ಲಿವರೆಗೂ ನಾನು ಬಾಗೋಕ್ ಬರಲ್ವೋ ನಾನು ದೊಡ್ಡವನಾಗಕ್ ಸಾಧ್ಯ ಇಲ್ಲ. ಬಹಳ ಚೆನ್ನಾಗಿರೋ ಮಾತದು, ನನ್ಗೆ ಇಷ್ಟ ಆಗುತ್ತೆ.